ಅರ್ಜುನ ಸಾನಕೋಡ ಸಂಗೀತ ಮಹೋತ್ಸವದಲ್ಲಿ ಕೇಂದ್ರ ಸಚಿವ ಜೋಶಿ ಭಾಗಿ. ಗಾನಗಂಧರ್ವ ಪಂಡಿತ ದಿವಂಗತ ಅರ್ಜುನ್ ಸಾನಕೋಡ ಅವರ ಸ್ಮಾರಕವಾಗಿ ಸಂಗೀತ ಮಹೋತ್ಸವ ಕಾರ್ಯಕ್ರಮವನ್ನು ಕ್ಷಮತಾ ಸೇವಾ ಸಂಸ್ಥೆ ಮತ್ತು ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಇವರ ಸಹಯೋಗದಲ್ಲಿ ಅರ್ಪಿಸಿದ್ದು, ಈ ಸಂಗೀತ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮತ್ತು ಡಾಕ್ಟರ್ CHVSV ಪ್ರಸಾದ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಂಗೀತ ಕ್ಷೇತ್ರದಲ್ಲಿ ಗಾನಗಂಧರ್ವರಾದ ಪಂಡಿತ ನಾಗಾರ್ಜುನ ಸಾನಕೋಡ ಅವರ ಸ್ಮಾರಕವಾಗಿ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಸಭಾ ಭವನದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸಾಯಂಕಾಲದ ಸುಗಮ ಸಂಗೀತ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು, ಡಾಕ್ಟರ್ VSV ಪ್ರಸಾದ್ ಸೇರಿದಂತೆ ಹಲವಾರು ಗಣ್ಯರು ಭಾಗಿಯಾಗಿ ಸಂಗೀತದ ಸುದಿಯಲ್ಲಿ ತೇಲಿ ಹೋದರು. ವಿಠಲ ವಿಠಲ ಹಾಡಿಗೆ ಚಪ್ಪಾಳೆ ತಟ್ಟಿ ತಲೆ ದೂಗಿದರು. ಡಾಕ್ಟರ್ ಅರ್ಜುನ ಸಾನಕೋಡ ಅವರ ಸಂಗೀತ ಸಾಧನೆ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹಿತವಚನ ನುಡಿದರು. ಪಂಚಾಕ್ಷರಿಗಳು ಗವಾಯಿಗಳು ಮತ್ತು ನಮ್ಮ ಉಪರಾಜ ಗವಾಯಿಗಳ ಆಶೀರ್ವಾದದಿಂದ ಅರ್ಜುನ್ ಸಾನಕೋಡ ಅವರು ಅನೇಕರಿಗೆ ಈ ರೀತಿಯ ಶಿಷ್ಯತ್ವವನ್ನು ದಯಪಾಲಿಸಿದ್ದಾರೆ. ಅದರಲ್ಲಿ ನಾಡಿನಲ್ಲಿಯೇ ಇಡೀ ದೇಶದಲ್ಲಿಯೇ ಖ್ಯಾತಿಯನ್ನು ಯುವ ಒಬ್ಬ ಕಲಾವಿದರಾಗಿ ಪಡೆದಿರುವಂಥವರು ಜಯತೀರ್ಥ ಮೇವುಂಡಿಯವರು. ಹಾಗಾಗಿ ನೀವು ಸುಶ್ರಾವ್ಯವಾಗಿ ಅವರು ಹಾಡ್ತಿರ್ಬೇಕಾದ್ರೆ ಇವರೆಲ್ಲ ಕುರ್ಚಿ ಹಾಕಿ ಸ್ವಾಗತ ಭಾಷಣ ಮಾಡಿ ಆಮೇಲೆ ನಮಗೊಂದು ಮರಿ ಹಾಕಿ ಹಿಂಗೆಲ್ಲ ಮಾಡೋರಿದ್ರು. ಅದರದ್ದು ಯಾವುದೂ ಅಗತ್ಯತೆ ಇಲ್ಲ. ಭಾಳ ಮುಖ್ಯವಾಗಿರೋದು ಅವರ ಇವತ್ತಿನ ಸಾಯಂಕಾಲದ ಕಾರ್ಯಕ್ರಮ ಮುಂದುವರಿಬೇಕು. ನಾನು ಇಷ್ಟೇ ಹೇಳೋದು ಈ ಸಂದರ್ಭದಲ್ಲಿ. ಇನ್ನು 2-3-4 ಸೆಂಟೆನ್ಸ್ ನಾನು ಹೇಳ್ತೀನಿ. ಯಾಕಂದ್ರೆ ಇಲ್ಲ ಬಾಲಚಂದ್ರ ಅವರು ಬೇಜಾರಾಗ್ತದೆ, ನನಗೆ ಭಾಷಣ ಮಾಡೋ ಚಟ ಇಲ್ಲ. ಯಾಕಂದ್ರೆ ಮುಂಜಾನೆ ಭಾಳ ಭಾಷಣ ಮಾಡಿ ಬಂದಿನಿಗೆ. ಮೊದಲನೇದಾಗಿ ನಾನು ಹೇಳಿದಂಗೆ ಅರ್ಜುನ್ ಸಾನಕೋಡ ಅವರು ಒಂದು ಅಪ್ರತಿಮವಾದಂಥ ಕೊಡುಗೆಯನ್ನು ಸಂಗೀತಕ್ಕೆ ಕೊಟ್ಟಿದ್ದಾರೆ. ಅವರಿಗೆ ಆಶೀರ್ವಾದ ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು. ಮನೆಯಿಂದ ಹೊರಗೆ ಹಾಕಿದವ್ರನ್ನ, ಅನಾಥರನ್ನ, ಕಣ್ಣಿದ್ದವ್ರನ್ನ, ಕಾಲಿದ್ದವ್ರನ್ನ, ಕೈ ಇದ್ದವ್ರನ್ನ ಕರ್ಕೊಂಬಂದು ಅವರಿಗೆ ಯಾವುದರಲ್ಲಿ ರುಚಿ ಇದೆ ಅನ್ನೋದನ್ನು ಗಮನಿಸಿ ಅವರನ್ನು ಒಬ್ಬ ಶ್ರೇಷ್ಠ ಸಂಗೀತಗಾರನಾಗಿ ತಯಾರು ಮಾಡಿದರು ಅರ್ಜುನ್ ಸಾನಕೋಡ ಅವರು. ನನಗೆ